ಶೃಂಗೇರಿ ನೂತನ ಶಾಸಕರಿಗೆ ತಪ್ಪದ ಸಂಕಷ್ಟ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಢವ ಢವ. ಶೃಂಗೇರಿಯ ನೂತನ ಶಾಸಕರಿಗೆ ಸಂಕಷ್ಟ ತಪ್ಪಿದಂತೆ ಕಾಣ್ತಾ ಇಲ್ಲ. ಬಿಜೆಪಿ ನೂತನ ಶಾಸಕ ಜೀವರಾಜುಗೆ ರದ್ದು ಭೀತಿ ಎದುರಾಗಿದೆ. ಶಾಸಕನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಜೀವರಾಜು ಗೆಲುವು ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿರುವ ಕಾಂಗ್ರೆಸ್. ರಾಜೇಗೌಡ ವಾದ ಒಪ್ಪಿ ಸ್ಟೇ ಕೊಟ್ರೆ ಜೀವರಾಜು ಅವರ ಶಾಸಕತ್ವ ರದ್ದಾಗುತ್ತೆ. ವಿಧಾನಸೌಧದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಶೃಂಗೇರಿ ನೂತನ ಶಾಸಕರಿಗೆ ಇದೀಗ ಸಂಕಷ್ಟ ಎದುರಾಗಿರುವಂತದ್ದು ತಪ್ತಾ ಇಲ್ಲ. ಪ್ರಮಾಣ ವಚನ ಸ್ವೀಕರಿಸಿದ್ರು ಕೂಡ ಭಯದ ಭೀತಿ ಎದುರಾಗಿರುವಂತದ್ದು. ಶಾಸಕರಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಜೀವರಾಜುಗೆ ಗೆಲುವನ್ನ ಜೀವರಾಜು ಅವರ ಗೆಲುವನ್ನ ಪ್ರಶ್ನಿಸಿ ಈಗ ರಾಜೇಗೌಡ ಅವರು ಕೋರ್ಟಿಗೆ ಹೋಗಿದ್ದಾರೆ. ಒಂದು ವೇಳೆ ಈ ಒಂದು ರಾಜೇಗೌಡರ ವಾದವನ್ನ ಒಪ್ಪಿ ಸ್ಟೇ ಕೊಟ್ರೆ ಜೀವರಾಜು ಅವರ ಶಾಸಕತ್ವವೇ ರದ್ದಾಗುತ್ತೆ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಕೈಯಲ್ಲೂ ಕೂಡ ಇದೆ. ಅವರೆಲ್ಲ ಏನ್ ಏಜೆಂಟ್ ನಮ್ಮ ನಿಯಮ ಪ್ರಕಾರ ಮತ್ತು ಇದರ ಪ್ರಕಾರ ಆಗೇ ಇದೆ. ಎಲೆಕ್ಷನ್ ಕಮಿಷನ್ ನಂತರ ವಿ ಆರ್ ಬೌಂಡ್ ಟು ಗಿವ್ ನೋಟಿಫಿಕೇಶನ್ ಆದ ತಕ್ಷಣ ಪ್ರಮಾಣ ಕೊಡಬೇಕು. ಏನದು ಕೋರ್ಟ್ ಸ್ಟೇ ಕೊಟ್ರೆ ಮತ್ತೆ ಇವ್ರದ್ದು ರದ್ದಾಗ್ತದೆ, ಅವ್ರಿಗೆ ಮತ್ತೆ ನಾನು ಒತ್ತು ಕೊಡಬೇಕು. ಇದು ಇರುವಂತ ಸಿಸ್ಟಮ್ ಮೊದಲು ನಾನು ತಿಳ್ಕೊಂಡಿದ್ದೇನೆ. ಇದರಲ್ಲಿ ನಮ್ಮ ಕಾನೂನು ತಜ್ಞ ಹೇಳಿದ್ದಾರೆ, ಇಲ್ಲಿ ಇದು ಬೇಡ, ಎಂತಾದ್ರೂ ಏನಾದ್ರೂ ಆ ರೀತಿ ಬಂದಲ್ಲಿ ಇನ್ನೊಮ್ಮೆ ಅವರಿಗೆ ಕೊಟ್ರಾಯ್ತು. ಅದು ನಮ್ಮ ನಿಯಮ ಪ್ರಕಾರ ಮತ್ತು ಇದರ ಪ್ರಕಾರ. ನೂತನ ಶಾಸಕರಿಗೆ ತಪ್ಪದ ಸಂಕಷ್ಟ. ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಕೂಡ ಈಗ ಡವಡವ ಎದುರಾಗಿರುವಂಥದ್ದು. ಬಿಜೆಪಿ ನೂತನ ಶಾಸಕ ಜೀವರಾಜು ಅವರಿಗೆ ಶಾಸಕತ್ವ ರದ್ದಾಗುವ ಭೀತಿ ಇದೆ. ಯಾಕಂತಂದ್ರೆ ಶಾಸಕನಾಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಈ ಒಂದು ಜೀವರಾಜು ಅವರ ಗೆಲುವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದೆ ಕಾಂಗ್ರೆಸ್.